ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ ಚಿತ್ತಿಟ್ಟ ಕೆಳಯ ಅಂತ ಹೇಳಿದ್ರು. ಹೌದ್ರಿಪ್ಪ ಹೌದು. ಹಿಂಗಂದ್ರೆ ಏನ್ರಿಪ್ಪ ಅದು? ಈ ಮಾತನ್ನ ಜ್ಞಾನಿಗಳು ಯಾಕೆ ಹೇಳಿದ್ರು ಅಂತ ಕೇಳಿದ್ರ, ಯಾಕ್ರಿಪ್ಪ ಗುರುಗಳ? ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಪಿಂಡಾಂಡ ಹೆಂಗ ಬ್ರಹ್ಮಾಂಡದು ಹಂಗ ಪಿಂಡಾಂಡದ, ಹೆಂಗ ಪಿಂಡಾಂಡದು ಹಂಗ ಬ್ರಹ್ಮಾಂಡದ. ಬ್ರಹ್ಮಾಂಡದ. ಹೌದ್ರಿಪ್ಪ. ಇವತ್ತಿನ ದಿವಸ ಏನಾಗಿದ್ರಿ ಸರ? ಬಹಳ ಚಂದ ವಿಷಯವನ್ನ ಕಮಿಟಿ ಅವರು ಆರಿಸಿಕೊಟ್ಟಾರ. ನಮ್ಮ ಸಾಹೇಬರ ವಿಷಯವನ್ನ ಹಿಡ್ದಾರಲ್ರಿಪ್ಪ, ಹಿಡಿದು ಮಾತಾಡಿದ್ರು. ಹೌದು. ಗುರು ಮತ್ತು ಶಿಷ್ಯ, ಗುರು ಮತ್ತು ಶಿಷ್ಯ ಅನ್ನತಕ್ಕಂಥ ಎರಡು ವಿಷಯದಲ್ಲಿ ಹೌದು. ನಮ್ಮ ಹಲವರು ಮಾಸ್ತರ ಗುರುವಿನ ಬಿಟ್ಟ ಗತಿ ಇಲ್ಲ, ಹರಾಮುಣಿದ್ರೆ ಗುರು ಕಾಯ್ತಾನ ಅನ್ನುವಂತ ಮಾತನ್ನ ಹೇಳ್ಯಾರ, ಮಾತಾಡ್ಯಾರ. ಅವರು ಗುರುವಿನ ಪಾಲ ಹಿಡಿದು ಮಾತಾಡ್ತಾರೋ, ಶಿಷ್ಯನ ಪಾಲ ನಮಗಿರ್ಲಿ ಅಂತ ಹೇಳಿ ಸಾಹೇಬ್ರ ಹೇಳ್ಯಾರಿಪ್ಪ. ಆ ಮಾತನ್ನ ಹೇಳಿ ಅವರ ಶಿಷ್ಯನ ಪಾಲವನ್ನ ಹಿಡ್ಕೊಂಡಾರಲ್ರಿಪ್ಪ. ಹಿಡ್ಕೊಂಡ್ರು. ಹೌದು. ಹಿಡ್ಕೊಂಡು ಅನೇಕ ಉದಾಹರಣೆಗಳನ್ನ ಕೊಟ್ಟಾರ, ನೀವೆಲ್ಲರೂ ಕೇಳಿರಿ. ಕೇಳಿರಿಪ್ಪ. ಹೌದಾ? ಹೌದು. ಇಲ್ಲಿ ದೈವದೊಳಗೊಂದು ಮಾತ ಏನ್ರಿಪ್ಪ ಅದು? ನಮ್ಮ ಸಾಹೇಬ್ರೆ ಹೇಳ್ಯಾರ, ಎಲ್ಲಾ ಕಡೆ ಮಾತಾಡುದು, ಎಲ್ಲಾ ಕಡೆ ಹಾಡುದು ಬೇರೆ, ಎಲ್ಲಾ ಕಡೆನೇ ಬೇರೆ. ಇವತ್ತು ಮಾತಾಡುವಂತ ವಿಷಯ ಬೇರೆ, ಇವತ್ತು ಮಾತಾಡುವಂತ ಮಾತು ಬೇರೆ. ಹೊಸ ಹೊಸ ವಿಷಯ. ವಿಷಯ ಮಾತ್ರ ಅಲ್ಲ, ಖರೆ ದೃಷ್ಟಾಂತಗಳು ಬೇರೆ ಬರ್ತಾವು. ಹೌದು. ಒಳ್ಳೆ ಮಾತ ಪಾಲ. ಇವತ್ತು ಕಮಿಟಿ ಅವ್ರು ಏನ್ ಮಾಡಿಟ್ಟಾರ, ಒಂದು ಗುರು ಇನ್ನೊಂದು ಶಿಷ್ಯ. ಶಿಷ್ಯ ಗುರುವಿನ ಪಾಲ ಹಲವರು ಅವ್ರಿಗೆ ಬಿಟ್ರಿ, ಶಿಷ್ಯನ ಪಾಲ ಸಾಹೇಬ್ರು ನೀವು ಹಿಡಿದಿರಿ. ಹೌದು. ಗುರು ಅನ್ನುವಂಥದ್ದು 2 ಅಕ್ಷರ ಅದ, ಶಿಷ್ಯ ಅನ್ನುವಂಥದ್ದು 2 ಅಕ್ಷರ ಅದ. ಅಕ್ಷರದಲ್ರಿಪ್ಪ. ಹೆಂಗೋ ವಿಜಯಮ್ಮ? ಹೌದು. ಹೌದಾ? ನಮ್ಮ ಪಾಲಿಗೆ ಯಾವ ಪಾಲು ಬಂದದ? ಗುರು ಬಂದತ್ರಿಪ್ಪ. ಗುರು ಅನ್ನುವಂಥದ್ದು 2 ಅಕ್ಷರ. ಅರ್ಥವೇನು? ಗು ಅಂದರೆ ಕತ್ತಲ, ರು ಅಂದರೆ ಪ್ರಕಾಶ. ಪ್ರಕಾಶ. ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಜ್ಞಾನದ ಮಾರ್ಗಕ್ಕೆ ಯಾರು ಹೋಯ್ತಾರೋ ಆತನೇ ಗುರುವ ಅನ್ನೋ ಸಲುವಾಗಿ ಗುರು ಅನ್ನುವಂಥದ್ದು ಅವನಿಗೆ ನಾಮ ಬಂದದ. ಹೌದ್ರಿಪ್ಪ ಹೌದು. ಗುರು ಅನ್ನುವಂತ 2 ಅಕ್ಷರದ ಅರ್ಥ ಹಿಂಗದ, ತಾತ್ಪರ್ಯ ಹಿಂಗದ. ಹೌದು. ಇನ್ನು ಶಿಷ್ಯನ ಪಾಲ ನೀವು ಹೇಳಿದ್ರಿ, ಶಿಷ್ಯ ಅನ್ನುವಂಥದ್ದು 2 ಅಕ್ಷರದ ತಾತ್ಪರ್ಯನು. ಶಿಷ್ಯ ಅನ್ನುವಂತ ಹೆಸರು ಅವನಿಗೆ ಯಾಕೆ ಬಂತು? ಹೌದು, ಬರಬರದ ಮಾತ. ತಳಪಾಯಿ ಹಿಡ್ಕೊಂಡು ಇಲ್ಲಿ ಚಾಲು ಆಯ್ತು. ಗುರು ಮತ್ತು ಶಿಷ್ಯ ಅನ್ನುವಂತಾದ ಕಥಾಭಾಗ ಇಲ್ಲಿ ಪ್ರಾರಂಭ ಆಗ್ಯದ. ಇದಕ್ಕಿಂತಲೂ ಪೂರ್ವದೊಳಗ ಮತ್ತೇನಾಗೈತ್ರಿಪ್ಪ? ನೀ ಚಿಕ್ಕೋಡಿ ಕಡೆ ಇಟ್ಟಿದ್ದಿಲ್ಲ? ಹೌದು, ಸಾಹೇಬ್ರ ಕಡೆ ನೋಡತ್ತಿದ್ರಿಪ್ಪ. ಪಗಾರ ನಾ ಕೊಡ್ತೀನಿ, ಸಾಹೇಬ್ರು ಕೊಡಲ್ಲ ಅಂತ ನಾನು ಸಾಹೇಬ್ರ ಒಂದ್ ಮಾತು ಹೇಳಿದ್ರು. ಏನಂತಾರ್ರಿಪ್ಪ ಸಾಹೇಬ್ರ? ಕೊಡ ತುಂಬದ ತಿಳ್ಕೊಂಡಿದ, ಇನ್ನೂ ಅರ್ಧನೇ ಅದ. ಹೌದು ಅಂದಾರಿಪ್ಪ. ನಿಮ್ಮೆಲ್ಲರ ಮಾಲೀಕ ಒಬ್ಬ ಮ್ಯಾಗ ಅದಾನ, ಪಗಾರ ಕೊಡವ. ನಾವು ನೀವೆಲ್ಲರೂ ದುಡಿಯುವುದು ಅವನ ಕೈಯಾಗಿನ ಹಾಳ ಹಿಂಗಂದಾರಲ್ಲ ಅರ್ಜುನ್. ಮತ್ತ ಈ ಮಾತ ನೀವು ಬಲ್ಲವರು, ತಿಳಿದವರು, ಜ್ಞಾನಿಗಳು ಹೌದು ಈ ಮಾತನ್ನ ಮಾತಾಡಬಾರ್ದಾಗಿತ್ತು. ಹೌದು ಹೇಳ್ತಾರ್ರಿಪ್ಪ. ಹೇಳ್ಯಾರಿ, ನಿಮ್ಮೆಲ್ಲರ ಮಾಲಕ ಪಗಾರ ಕೊಡುವಂತವ ಮ್ಯಾಲ ಅದಾನ. ಹೌದು. ಅವ ಕೊಟ್ಟಾಗ ನೀವು ತಗೋಬೇಕಾಗ್ತದ. ಈ ಮಾತನ್ನ ಹೇಳಿದ್ರು. ಹೌದು ಹೇಳ್ಯಾರಲ್ರಿಪ್ಪ. ನಿಮ್ಮೆಲ್ಲರಿಗೂ ತಿಳಿಯುವಂಗ ಒಂದು ಮಾತು ಹೇಳ್ತೀನಿ. ಏನ್ರಿಪ್ಪ ಅದು? ಬೆಂಗಳೂರಿಂದ ಒಬ್ಬ ಬಡವ ಮನುಷ್ಯಾಗ ಒಂದು ಮನಿ ಸಾಂಕ್ಷನ್ ಆಗ್ತದ ಅವನ ಹೆಸರಲ್ಲಿ. ಹೌದು. ಮುಖ್ಯಮಂತ್ರಿ ಸಾಂಕ್ಷನ್ ಮಾಡ್ತಾನ, ಅಲ್ಲಿಂದ ಡೈರೆಕ್ಟ್ ಎಲ್ಲಿಗೆ ಬರ್ತದ? MLA ಕೈಯಾಗ ಬರ್ತದ. MLA ಕೈಯಾಗಿನ ಪಾಸ್ ಆಗಿ ಈ ಲೌಗಾ ಗ್ರಾಮದ ಗ್ರಾಮ ಪಂಚಾಯತಿಗೆ ಬರ್ತದ. ಗ್ರಾಮ ಪಂಚಾಯತಿ ಬರ್ತದಲ್ರಿಪ್ಪ. ಅದ್ರಾಗೂ ಒಂದ್ ತೊಡೆ ಮಂದಿಗೆ ಅಧ್ಯಕ್ಷ, ಉಪಾಧ್ಯಕ್ಷ, ಕೈ ಮುಚ್ಚಿ ಸದ್ಯಕ್ಷ ತಿಳ್ತದ ನಿಮಗ. ಹೌದು, ಕೊಡ್ಬೇಕು. ಆ ನಂತರ ಇಂತಿಷ್ಟು ಜಮೀನು ಅಂತೇಳಿ ನಾವು ಉತ್ತಾರ ಕೊಡ್ಬೇಕು. ಹೌದು.
ಆ ಹೆಣ್ಮಗಳ ಹೆಸರಲ್ಲಿ ಉತ್ತಾರ ಕೊಟ್ಟಾಗ ಮನಿ ಬಂದಲ್ಲಿ ಜಮಾ ಆಗ್ತದ. ಜಮಾ ಆಯ್ತು. ಎಸ್ ಮಂದಿ ಮಾಲೀಕರಾದ್ರು? 3-4 ಮಂದಿನ ಆದ್ರ ನೋಡ್ರಿ. ಮಂತ್ರಿ ಕೈಯಾಗಿಂದ MLA ಕೈಯಾಗಿ, MLA ಕೈಯಾಗಿಂದ ಪಂಚಾಯತಿಗೆ, ಹೌದು ಪಂಚಾಯತಿದಿಂದ ಬಂದು ನಮಗ್ ದಕ್ತದ. ಪಂಚಾಯತ್ ಅಧ್ಯಕ್ಷದಿಂದ ಹಾ ಪಿಡಿಯೋ ಅದೆಲ್ಲ ಒತ್ತಾಟಿಗೆ ಇರ್ಲಿ. ಹಾ ಈ ಮಾತನ್ನ ಯಾಕೆ ಹೇಳ್ಬೇಕಾಗ್ಯದ? ಯಾಕ್ರಿಪ್ಪ? ನಿಮ್ಮೆಲ್ಲರ ಮಾಲೀಕ ಮ್ಯಾಲ ಒಬ್ಬ ಬೇರೆ ಅದಾನ, ಅವ ಪಗಾರ ಕೊಡ್ತಾನ, ಇದು ಸತ್ಯದ. ಸತ್ಯದ. ಹೌದಾ? ಹೌದು. ಖರೆ ಇವು ನಮ್ಮ ಮ್ಯಾಲ ಕೊಡ್ಬೇಕಾದ್ರ ಆ ಮಾಲೀಕನ ಕೈಯಾಗಿನ ಹಮಾಲ ನಾ ಕೊಟ್ಟಾಗ ಅವ್ರಿಗೆ ಹೋಗೋದಲ್ಲ. ಹೌದ್ರಿಪ್ಪ, ಹೌದು ಕರೆಕ್ಟ್ ಅದ ಮಾತ. ನಾ MLAನೂ ಅಲ್ಲ, ಮಂತ್ರಿನೂ ಅಲ್ಲ, ಒಬ್ಬ ಪಂಚಾಯತಿ ಅಧ್ಯಕ್ಷನೂ ಅಲ್ಲ, ಹೌದು ಒಬ್ಬ ಮೆಂಬರ್ ತಿಳ್ಕೊರಿ. ಹಾ ಭಗವಂತ ಕೊಟ್ಟಾಗ ನಾ ಇಲ್ಲಿ ಇವ್ರಿಗೆ ಕೊಡ್ಬೇಕಿಲ್ಲ. ಹೌದು. ಹಂಗ ಹೋದ್ರ ನಮ್ಮ ಮನೆ ಆ ದುಡ್ಡು ನನ್ನ ಕೈಯಾಗ ಬಂದಾಗ ಅದು ನಮ್ಮದು ಅನ್ಬೇಕು, ಏನು ಮಂದಿದ ಅನ್ಬೇಕು? ನಮ್ದ ಅನ್ಬೇಕಲ್ರಿಪ್ಪ. ಈ ಮಾತನ್ನ ಹಿಂಗ್ಯಾಕೆ ಮಾತಾಡಿದ್ರಿ ಅಂತ ಇವ್ರು ಹೇಳಿದ್ರು. ಒಂದು ವಿಷಯ, ಮನುಷ್ಯನಲ್ಲಿ ಮಾತುಗಳು ಬಹಳ ಅಪಭ್ರಂಶ ಅದಾವ. ಹೌದು ಅದಾವಲ್ರಿಪ್ಪ, ಬಹಳ ಅಪಭ್ರಂಶ ಅದಾವ. ಹೆಂಗ್ರಿಪ್ಪ? ಹೆಂಗ ಅಪಭ್ರಂಶ ಅದಾವು ಕೇಳ್ರಿ ನೀವು. ಹೆಂಗ್ರಿಪ್ಪ ಅದು? ಒಂದು ಮಾತು ದೈವಕ್ಕೆ ತಿಳಿಯಂಗ ಹೇಳ್ತೀನಿ. ಬೆಳಗಿನ 3 ಗಂಟೆಗೆ ಹಿಡ್ಕೊಂಡ ನಿಮಗೆ ಎಚ್ಚರ ಮಾಡಕ್ ಒಂದು ಕೂಗ್ತದ. ಹುಂಜ. ಹೌದು. ಖರೆ ನಮ್ಮ ಮನೆಯಾಗ ತಾಯಿ ತಂದೆ ಹಿರಿಯರು ಏನಂತಾರು? ಏನಂತ್ರಿಪ್ಪ? ತಮ್ಮ ಹೇಳ್ರು ಕೋಳಿ ಕೂಗಾದತಿ. ಖರೆ ಕೂಗಿದ್ದ ಯಾವ್ದು? ಹುಂಜ. ಮತ್ತ ಅವ್ರು ಯಾವ್ದು ಹೇಳ್ತಾರು? ಕೋಳಿ ಹೇಳ್ತಾರಿಪ್ಪ ಅವ್ರ. ಕೂಗಿದ್ದು ಹುಂಜ, ಕೂಗಿದ್ದು ಕೋಳಿ ಗಂಡ. ಹುಂಜ. ನೀ ಅಲ್ಲಿ ಹೋಗ್ಬೇಡ. ಮಾತೆಟ್ಟೈತಿ, ಅದಕ್ಕೆ ಅದ ಅರ್ಥ ಕೊಡು. ಹೌದು. ಹುಂಜ ಕೂಗಿರ್ತದ, ಹಿರಿಯರು ಏನಂತಾರ? ತಮ್ಮ ಕೋಳಿ ಕೂಗಾಕತ್ತೇಳ್ರು, ಟೈಮ್ ಆಗ್ಯದ, ಎತ್ತಿಗೆ ಮೇವ್ ಹಾಕ್ರು, ಹೆಂಡಿ ಸರಸ್ರು, ಹೌದು, ಹೊಲಕ್ಕೆ ಎತ್ತ ಹೊಡ್ಕೊಂಡು ಹೋಗ್ರು ಅಂತಾರ. ಇದನ್ನು ಬಿಡುನು, ಇದನ್ನು ಒಪ್ಪಾರಿಡ್ರಿ. ಈಗ ಮನುಷ್ಯ ಹೊಲದಾಗ ಬಿಸಿಲಾಗ ತಿರುಗಾಡಿ ಮನೆಗೆ ಬಂದ ತಕ್ಷಣ ತಲೆನೋವು ಬರ್ತದ. ಹೌದು. ತಲೆನೋವು ಬಂದಾಗ ಮಗನಿಗೆ ಕಳಿಸ್ತಾ ಇರ್ತ, ಒಂದು ಗುಳಿಗೆ ತರೋಗತ್ತ. ಹೌದು. ಆ ಮಗು ಬಂದ ಅಂಗಡಿಯಾಗ ಏನ್ ಕೇಳ್ತದ? ಏನ್ ಕೇಳ್ತದ್ರಿಪ್ಪ? ತೆಲ್ನೋಸು ಗುಳಿಗೆ ಕೊಡ್ರಿ ಅಂತದ್ರಿ. ಹೌದು. ತಲೆನೋವು ಕಮ್ಮಿ ಆಗುವಂತ ಗುಳಿಗೆ ಕೇಳ್ತಾನೆ ನಾವ? ಇಲ್ಲ, ತಲೆನೋವಿನ ಗುಳಿಗೆ ಕೊಡ್ರಿ ಅಂತಾನೆ. ಅದನ್ನ ನಾವು ಅರ್ಥ ಮಾಡ್ಕೊಂಡು ಕಮ್ಮಾಗುವಂತ ಗುಳಿಗೆ ಕೊಡ್ಬೇಕಾಗ್ಯದ. ಹೌದು. ಅದಕ್ಕೆ ಇವತ್ತಿನ ದಿವಸ ವಿಷಯಾಂತರ ಆಗಬಾರ್ದು. ನಿಮ್ಮೆಲ್ಲರ ಮಾಲೀಕ ಮ್ಯಾಲಿದ್ದಾವ ಬೇರೆ ಕರೆ, ಇಲ್ಲಿ ದರಿಗೆ ಬಂದ ಮೇಲತ್ತ ದುಡ್ದಾಗ ಆ ಪಗಾರ ಮಾಲೀಕನ ಕೈಯಾಗ ಬರ್ತದ, ತದನಂತರದಲ್ಲಿ ಸದಸ್ಯರ ಕೈಯಾಗ ಹೋಗ್ತದ. ಹೌದು. ಈ ವಿಷಯಗಳನ್ನು ಮಾತಾಡುತ್ತಾ ಈ ಹುಂಜಿನ ವಿಷಯ ಬಂದಾಗ ನಮ್ಮ ಸಾಹೇಬರು ಒಂದ ಕ್ಯಾಲಿ ಹಾಡಿದ್ರು ಲಾಸ್ಟಕ್. ಏನಂತ ಹಾಡ್ರಿ ಸರ್ ಅವರು? ಯಾವ ಗೌತಮ ಋಷಿ ಐಲಾದೇವಿಗೆ ಶಾಪ ಕೊಟ್ಟ ಕಲ್ಲಾಗಿ ಬೀಳಂತ. ಹೌದು. ಇಂದ್ರ ಮನಸ್ಸು ಮಾಡಿದ ಐಲಾದೇವಿಯ ಮ್ಯಾಗ ಗೌತಮ ಋಷಿ ಸಿಟ್ಟಿಗೇರಿ ಬಂದ ಶಾಪ ಕೊಟ್ಟನಲ್ರಿ. ಹೌದಾ? ಹೌದು. ಗೌತಮ ಋಷಿ ಒಬ್ಬ ಗುರುವ. ಹೌದಾ? ಇಂದ್ರ ಐಲಾದೇವಿ ಮ್ಯಾಗ ಮನಸ್ಸು ಮಾಡಿದ, ಮತ್ತ ಕಲ್ಲಾಗತ್ತೇಳಿ ಮಡದಿಗೆ ಶಾಪ ಕೊಟ್ಟ ಗೌತಮ ಋಷಿ. ಹೌದು, ಕೊಟ್ಟನಲ್ರಿಪ್ಪ. ಒಂದೇ ಒಂದು ಮಾತ. ಏನ್ರಿಪ್ಪ ಅದು? ಮಾತಿನಲ್ಲಿ ಅರ್ಥದ. ಮಾತ ಗಾತ ಆಗಬಾರ್ದು. ಮಾತ ಮಾಣಿಕ್ಯವಾಗಿರ್ಬೇಕು. ಹೌದು. ಹೆಂಗ್ರಿಪ್ಪ ಅದು? ಗೌತಮ ಋಷಿ ದಿನನಿತ್ಯದಲ್ಲಿ 3 ರಿಂದ 4 ಗಂಟೆಗೆ ಹರಿ 4ಕ್ಕೆ ಎದ್ದು ತನ್ನ ಒಂದು ಆಶ್ರಮದಿಂದ ಎದ್ದು ನದಿಗೆ ಸ್ನಾನ ಮಾಡಿ ಬರು ಮುಂದೆ ಹೊರಕೊಂಡು ಬರ್ತಿದ್ದ. ಹೌದು. ದಿನನಿತ್ಯದ ಕಾಯಕ್ಕಿತ್ತ ಒಂದು. ಹಿಂಗ ಒಂದಾನೊಂದು ದಿವಸ ಇಂದ್ರ ಐಲಾದೇವಿ ಮ್ಯಾಗ ಮನಸ್ಸಿಟ್ಟಿದ್ದ. ಅವ ಏನ್ ಮಾಡಿದ? ರಾತ್ರಿ 11:30 ಸಾಡಿ ಹಾಕರಾಕಂದ್ರ ಹುಂಜಾಗಿ ಕೂಗಿಬಿಟ್ಟ. ನೋಡಪ್ಪ ನಗದ. ಹುಂಜಾಗಿ ಕೂಗಿಬಿಟ್ಟ. ಗೌತಮ್ ಋಷಿ ಇನ್ನ ನಿದ್ದಿಗಣ್ಣಾಗಿದ್ದ, ಎದ್ದ. ಅದಪ್ಪ ಹುಂಜ ಕೂಗಿ ಬೇಡ, ನೀವಟ್ ಮಾತಾಡ್ತೀರಿ, ಫೈಲ್ ಮೇಲೆ ತಗೋರತ್ರಿ. ಯಾವಾಗ ಹುಂಜ ಕೂಗಿತ್ತು ನಿದ್ದಿಗಣ್ಣು, ಇನ್ನ ನಿದ್ದೆ ಹಸನಾಗಿಲ್ಲ ಗೌತಮ್ ಋಷಿದು. ಹೌದು. ಕಣ್ಣು ತಿಕ್ಕೋತಿದ್ದ, ಏನಪ್ಪ ಇವತ್ತು ನನಗ ಬೇಸರ ಬಂದದೇನ, ಯಾಕೆ ಹಿಂಗಾಯ್ತು ತಿಳ್ಕೊಂಡು ನಿದ್ದಿಗಣ್ಣಾಗಿ ಎದ್ದವನೇ ನದಿಗೆ ಸ್ನಾನಕ್ಕೆ ಹೋದ. ಹೌದು. ನದಿಗೆ ಹೋಗಿ ಸಾಧಾರಣ 3 ಮೈಲ ಸರೋವರ ಇತ್ತು. ಹೌದು.
ಹೋಗಿ ಜಳಕ ಮಾಡಿದ ನೇಮ ನಿಷ್ಠೆಗಳನ್ನ ಮಾಡ್ಕೊಂಡ ಹೂ ಹರ್ಕೊಂಡ ಪೂಜಾಕ್ ಬರ್ಬೇಕಂತ ವಿಚಾರ ಮಾಡುವಾಗ ಹೌದ್ ಹಾ ಹಾಗೇನಾತ್ರಿ ಸರ ಹೊಳೆ ಬರ್ಬೇಕಾದ್ರ ಮೂಡ್ಲ ಹರಿತಿತ್ತು. ಹೌದು ಇವತ್ ಯಾಕ ಇನ್ನೂ ಕರಿ ಕತ್ಲದ ಯಾಕ ಮೂಡ್ಲ ಹರಿದಿಲ್ಲ ಏನಾಗಿರ್ಬಹುದು ಅಂತ ವಿಚಾರ ಬತ್ತವನಿ. ಹಾ ಹಾ ಹಾಗೇನಾತ್ರಿಪ್ಪ. ಅಷ್ಟು ಟೈಮ್ದೊಳಗ ಇಂದ್ರ ಏನ್ ಮಾಡಿದ, ಇಲ್ಲಿ ಹುಂಜಾಕ್ ಹೋಗಿದ್ದ, ಗೌತಮ ಋಷಿ ಹೋಗಿಬಿಟ್ಟಿದ್ದ. ಹೌದು ಇಲ್ಲಿ ಇಂದ್ರ ಏನ್ ಮಾಡಿದ್ರಿ ಸರ, ಐಲಾದೇವಿ ಮತ್ ಬಾಗಲ ಇದ್ದಕ್ಕಿದ್ದಂಗ ಹಾಕೊಂಡು ಒಳಗ್ ಹೋಗಿ ಮಕ್ಕೊಂಡಿದ್ಲು. ಬೆಕ್ಕಿನ ರೂಪ ತಾಳು ಜರಿಗಿಂಡಾಗಿಂದ ಹಾಯ್ದು, ಕಿಟಕಿಯಾಗಿಂದ ಜಿಗದು ಆಶ್ರಮದೊಳಗೆ ಬಂದ ಗೌತಮ ಋಷಿ ರೂಪವನ್ನು ಧಾರಣ ಮಾಡಿದ. ಹೌದು ಗೌತಮ ಋಷಿ ರೂಪವನ್ನು ಧಾರಣ ಮಾಡಿ ಐಲಾದೇವಿಯ ಹಾಸಿಗೆಗೆ ಹೋಗ್ತಾನ. ಹಾಗೇನಾಗ್ತದ್ರಿ ಸರ. ಮಡದಿ ಐಲಾದೇವಿ ಕೇಳ್ತಾಳ, ಏನ್ರಿ ನಿಮ್ಮ ಪೂಜಾ ಸಮಯ ಆಗ್ಯದ, ಜಳಕಕ್ಕೆ ಹೋಗುವಂತವ್ರು ಯಾಕೆ ಬಂದ್ರಿ? ಅವಾಗ ಏಕಾಂತ ಆಗಾಕ ಕರಿತಾನವ. ಏನ್ರಿ ಹರಿ ನಾಕಾಗಕ್ ಬಂದದ, ಯಾಕೆ ನಿಮ್ಗೆ ಇವತ್ತಿಂತ ಚಪ್ಪಲ್ ಬತ್ತು? ಹೌದು ಪೂಜಾ ಟೈಮ್ ಆಗ್ಯದ, ನೀವು ಹೋಗ್ರಿ. ಆ ಟೈಮ್ದೊಳಗ ಪತಿ ಮಾತನ್ನ ತಿರಸ್ಕಾರ ಮಾಡಬಾರದು ಸತಿ. ನನಗ ಬುದ್ಧಿ ಹೇಳೋಟ್ಟು ದೊಡ್ಡವಲ್ಲ. ಪತಿ ಪರದೈವ, ಪತಿನೇ ದೇವರ ತಿಳ್ಕೊಂಡು ಸುಮ್ಮನಾದ ಐಲಾದೇವಿ. ಹೌದು ಅವಾಗ ಹಾಸಿಗೆ ಒಳಗ ಅವರು ಏಕಾಂತ ಆಗೋದ್ರೊಳಗ ಅಲ್ಲಿ ಏನಾಯ್ತ್ರಿ ಸರ, ಗೌತಮ ಋಷಿಗೆ ಸಂಶಯ ಬತ್ತೆ, ಇನ್ನೂ ಯಾಕೆ ಬೆಳಕಾಗಿಲ್ಲ. ಜ್ಞಾನ ದೃಷ್ಟಿಯಿಂದ ತಿಳಿದು ನೋಡಿದ ಮೋಸ ಮಾಡ್ತಾನ ಅನ್ನೋದು ಗುರ್ತಾಯ್ತು. ಬಡ ಬಂದ ಬಾಗಿಲವಾಗಿ ನಿಂತ ಐಲಾದೇವಿಗೆ ಒದರಿದ. ಇನ್ನೂ ಮಾತು ಘಾತ ಆಗಿಲ್ಲ, ಅಲ್ಲಿ ಕೆಲಸ ಕೆಟ್ಟಿಲ್ಲ. ಹೌದು ಆಶ್ರಮದ ಹೊರಗೆ ನಿಂತು ಏನು ಐಲಾದೇವಿಗೆ ಒದರದ ಇಂದ್ರ ಅಂಜದವನೇ ಗೌತಮ ಋಷಿ ರೂಪವನ್ನು ಬಿಟ್ಟು ಬೆಕ್ಕಿನ ರೂಪ ತಾಳೆ ಜರಿಗಂಡ ಹಾಯ್ದು ಜಿಗದ್ ಹೋಗಿಬಿಟ್ಟ. ಹೌದಾ ಐಲಾದೇವಿ ಬಾಗಲು ತೆಗೆದು ದಿಗ್ಭ್ರಾಂತವಾಗಿ ನಿಂತು. ಏನ್ರಿ ಇನ್ನೂವರೆಗೆ ಇಲ್ಲಿ ಹಾಸಿಯಾಗಿದ್ರಿ? ಹೌದು ಮತ್ತೆ ಜಳಕ ಮಾಡಿ ಹೂ ಹರ್ಕೊಂಡ ಹೂವಿನ ಕರಡಿ ತಗೊಂಡು ಬಂದ್ರಲ್ಲ, ಹೌದು ಏನಿದು ನಿಮ್ಮ ಪವಾಡ ಅಂತಂದಾಗ ಕೆಂಗಣ್ಣಿನಿಂದ ಕೆಕ್ಕರಿಸಿ ಗೌತಮ ಋಷಿ ಐಲಾದೇವಿಗೆ ಶಾಪ ಕೊಟ್ಟಾಗ 100 ವರ್ಷ ಕಲ್ಲಾಗಿ ಬೀಳುವತ್ತ. ಹೌದು ನನ್ನ ಸತಿಗೆ ಯಾವ ಕೆಟ್ಟ ದೃಷ್ಟಿದಿಂದ ಬಂದ ಇವತ್ತು ಏಕಾಂತ ಆಗಬೇಕಂದಾನ, ಅವನಿಗೆ ಶಾಸ್ತ್ರ ಯೋನಿ ಆಗಲಿ. ಹೌದು ಅಂತ ಹೇಳಿ ಶಾಪ ಆಯ್ತು. ಶಾಪ ಕೊಟ್ಟಾನಲ್ರಿಪ್ಪ. ಮಾತ ಹಿಂಗದ. ಇವತ್ತಿನ ದಿವಸ ಅದೇ ಟೈಮ್ ಒಳಗ ನೀ ಯಾವ ರೂಪವನ್ನು ಧಾರಣ ಮಾಡಿ ಬಾರದೊಳಗ ಕೂಗಿರಿ ಅಂದ್ರ ಇನ್ನು ಮುಂದೆ ಕಲಿಯುಗದೊಳಗ ಸೂರ್ಯಚಂದ್ರ ಇರುವವರೆಗೆ, ನೆಲವಂದ ಗಂಗೆ ಇರುವವರೆಗೆ, ಪಾರೊಂದು ಪೂರ್ ಇರುವವರೆಗೆ ಬಾರ ದಾಟಿದ ಮೇಲೆ ಕೂಗಿದ್ರೆ ನಿನ್ನ ಪ್ರಾಣ ಉಳಿಲಿ. ಬಾರದೊಳಗೆ ಕೂಗಿದ್ರೆ ನಿನ್ನ ಮನೆ ಮಾಲಕ್ಕಾಗ್ಲಿ ಅಥವಾ ನೆರೆವರವರಾಗ್ಲಿ ನಿನ್ನ ರುಂಡ ತೆಗಿಲಿ ಅಂತ ಗೌತಮ ಋಷಿ ಶಾಪ ಆಗ್ಯದ. ಇನ್ನೂವರೆಗೆ ಆದ್ರೂ ಬಾರದೊಳಗ ಹುಂಜು ಕೂಗಿತ್ತಂದ್ರ ಅದನ್ನ ಇಡಂಗಿಲ್ಲ ಅವ್ರು. ಹೌದು ಕರೆಕ್ಟ್ ಅದ ಮಾತ. ಮನೆಗೇನು ಕೆಳಗಾಲ ಬಂದೈತೆ ತಿಳ್ಕೊಂಡ ಅದನ್ನ ಮನೆ ಹೊರಸಲ ಮ್ಯಾಗ ರುಂಡ ತೆಗೆದಿಡ್ತಾರ, ಮೊದಲು ಕಡ್ಕೊಂಡ್ ತಿಂದ ಬಿಡ್ತಾರ ಅದನ್ನ. ಹೌದು ಅದೇ ಟೈಮ್ ಗೌತಮ ಋಷಿ ಇನ್ನೊಂದು ಮಾತನ್ನು ಹೇಳ್ದ. ಮತ್ತೆ ಬೆಕ್ಕಿನ ರೂಪಧಾರ ಮಾಡ್ಕೊಂಡು ಕಿಟಕಿದಿಂದ ಯಾವಾಗ ಹೋಗಿದೆ ಅಂದ್ರ ಯಾವುದೇ ಕೆಲಸಕ್ಕೆ ಹೋಗುವ ಮುಂದೆ ನೀ ಅಡ್ಡ ಬಂದ್ರೆ ಇದು ಅಶುಭ ತಿಳ್ಕೊಂಡು ಹೊಳೆ ಬರ್ಲಿ ಎಲ್ಲಾರು ತಿಳ್ಕೊಂಡು ಆಶೀರ್ವಾದ. ಹೌದು ಕರೆಕ್ಟ್ ಅದ ಮಾತ ಸಾಹೇಬ್ರ. ಮಾತ ಹೆಂಗದ, ನಾವೊಂದು ಮಾತು ಸಾಹೇಬ್ರಿಗೆ ಕೇಳಿದ. ಏನ್ರಿಪ್ಪ ಅದು? ಕರ್ಣಿ ಮಲ್ಕಾರ ಸಿದ್ಧ ಹೌದಾ ಅಂತ ಹೇಳಿ ಎಲ್ಲಾರು ಪವಾಡ ಪುರುಷರಿಗೆ ನಾಮದ. ಕರ್ಣಿ ಮಲ್ಕಾರ ಸಿದ್ಧ ಅಂತ ಹೇಳಿ ಯಾವಾಗ ಬತ್ತು ನಾಮ? ಹೌದು ಅಂತ ನಾ ಕೇಳಿದ. ಐಶೇಕರ್ಣ ಅವ್ರು ಹೇಳಿದ್ರು, ನಾ ಹಿಂದಿ ಮಾತಾಡವಲ್ಲ, ಸಾಲಿ ಬಾಳ ಆಗಿಲ್ಲ ನಂದ. ಐಶೇಕರ್ಣ ಅಂತೇಳಿ ಒಂದು ಹಿಂದಿ ಒಳಗ ಭಾಷೆ ಮಾತಾಡಿದ್ರು. ನೀವು ಹಿಂದಿ ಮಾತಾಡ್ರಿ, ಮರಾಠಿ ಮಾತಾಡ್ರಿ, ತೆಲುಗು ಮಾತಾಡ್ರಿ, ತಮಿಳ್ ಮಾತಾಡ್ರಿ, ಯಾವುದೇ ಭಾಷೆ ಮಾತಾಡ್ರಿ, ಖರೆ ನಿಮ್ದು ಎಲ್ಲಾರ್ದು ಮನಸ್ಸು ಮುಟ್ಟುವಂಗ ಆ ಮಾತಾಯ್ತೇನ್ರಿ? ನಿಮ್ಮದು ಒಬ್ಬರದಾರೆ ಮನಸ್ಸು ತೃಪ್ತಿ ಆಗಿತ್ತ ನೀವು ಟಾಳಿ ಪಟ್ರಿಪ್ಪ ಅಂತಂದ್ರ ನೀವು ನಿಮ್ಮ ಜೋಡಿ ನಂದು ಒಂದು ಟಾಳಿ. ಎಲ್ಲಾರು ಕಪ್ ಕೂತದ್ ನೋಡಿ ಓಟ್ ಆಗಿಲ್ಲ ಅಂತ ಗೊತ್ತಾಗ್ತದ. ಓಟ್ ಬಿದ್ದಿರ ಒಂದು ಇನ್ನೇನ ಆರಿಸಿ ಬಂದಂಗ ಏನು ಅಲ್ಲ ಸಾಹೇಬ್ರ. ನೋಡು, ಸತ್ಯಪ್ಪಗ ಹಿಂದಿ ಬರಂಗಿಲ್ಲ ಅಂತ ಹೇಳಿ ಕಣ್ಣಾಗ ಮಣ್ಣುಗಿಬೇಡ್ರಿ. ಹೌದು ನೀವ್ ಯಾವುದೇ ಭಾಷೆ ಮಾತಾಡ್ರಿ ಮಾತಾಡ್ರಿ, ಖರೇನ ಕೇಳಬೇಕ
ಅದ ಸರಿ ಅದ ಏನ ಹಾ ಹಾ ಅದರ ಸನಿಪಲ್ಲೇ ಹೋಗ್ಯದೇನ ಹೋಗ್ಯಾರನ ಹೌದು ದೈವ ದೇವ್ರದ ಹಾ ಸತ್ಯ ಎಂಬ ತಕ್ಕಡಿಯನ್ನ ಕೈಯಾಗ ಹಿಡ್ಕೊಂಡು ಕೂತಾರ ಕೂತಾರಲ್ರಿಪ್ಪ ಸರಿ ಯಾವುದು ತಪ್ಪ ಯಾವುದು ಕಮ್ಮಾದ ಕಡೆ ಕಾಣಿ ಇಡ್ತಾರ ಹಾ 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 ನಿಮ್ಮ ಮನಸ್ಸು ಮುಟ್ಟುವಂಗ ನಿಮ್ಮ ಮನಸ್ಸಾಕ್ಷಿಯಾಗಿ ಹೇಳ್ರಿ ಇದೇ ಇದ್ರ ಉತ್ತರ ಹಾ ಸಾಹೇಬ್ರ ಹಾ ಹಾ ಇದೇ ಇದಕ್ಕೆ ಸರಿಯಾದ ಉತ್ತರ ಅಂತೇಳಿ ನಿಮ್ ಮನಸ್ಸು ಪೂರ್ವಕವಾಗಿ ಹೇಳ್ರಿ ದೈವದವ್ರನ್ನು ಬಿಡ್ರಿ ನನ್ನ ಬಿಡ್ರಿ ಒಟ್ಟಾಟಿ ಬಿಡ್ರಿ ನಮ್ಮನ್ನ ಹೌದು ಮಲ್ಕಾರಿ ಸಿದ್ಧ ಹಾ ಮಲ್ಕಾರಿ ಸಿದ್ಧನು 2 ಮಠಗಳು ಮಲಕಾರ ಸಿದ್ಧನು 2 ಮಠಗಳು ಇದು ಮೊದಲನೇ ಮಠ ಹಾ ಹಾ ಎರಡನೇದು ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕು ಗೋಕಾಕ ಗುಡ್ಡದ ಮ್ಯಾಗಿಂದು ಹೌದು ಹೌದಾ ಹಾ ಇಲ್ಲಿ ಹಂಗ ಹಾ ಬಾವ ಅಂದ್ರೆ ಇಸ್ಲಾಂ ಧರ್ಮದ ಬಾವಾಗ ಅವಾಗ ಸಂದರ್ಶನ ಆಗ್ಯದು ಹಾ ಹಾ ಗೋಕಾಕ ಗುಡ್ಡದ ಮ್ಯಾಗು ಮತ್ತೆ ಇಸ್ಲಾಂ ಧರ್ಮದ ಶರಣಗ ಆಗ್ಯದ ಹಾ ಇಲ್ಲಿ ಮುಲ್ಲಾ ಏನ್ ಮಾಡ್ಯಾನ ಕರಮಾಯ ಮಾಡ್ಯಾನ ಹೌದು ಅಲ್ಲಿ ಅಂತ ಪವಾಡ ಹಾ ಹಾ ಅವಾಗ ಏನು ಸಂದರ್ಶನ ಆಗ್ಯದ ಅವ್ ಇದ್ದದ ಜಾಗ ಬಿಟ್ಟು ಕೊಟ್ಟು ಯಾಕೆ ಹೋಗ್ಯಾನ ಯಾಕೆ ಹೋಗ್ಯಾನ 2ನೇ ಮಠ ಆಗ್ಬೇಕಾದ್ರೂ ಅಲ್ಲಿ ಜಾಗ ಬಿಡಿಸ್ಯಾನ ಅವನ ಹೌದು ಇನ್ನು ಕೆಲವ್ರು ಏನಂತಾರ ಹಾ ಹಾ ಗೋಕಾಕ್ ಗುಡ್ಡದ ಮ್ಯಾಗ ಇದ್ದ ಮಲಿಕ್ ಸಾಹಿಬತ್ ಒಬ್ಬರತಾರ ಹಾ ಮಲ್ಕಾರಿ ಸಿದ್ಧತ್ ಒಬ್ಬರತಾರ ಹಾ ಹಾ ಕುಡ್ರಿಗೆ ಕಾಣಬೇಕು ಕಿವುಡ್ರಿಗೆ ಕೇಳಬೇಕು ಕೇಳಬೇಕು ಹೋಗಿ ನೋಡಿದ್ರೆ ಪ್ರತ್ಯಕ್ಷ ಇರಬೇಕು 3 ಮುತ್ಯಾದ ಜಾಡದ ಅಲ್ಲಿ ಯಾರ್ದು ಅಂಜಿಕಿಲ್ಲ ಹಾ ಹಾ ಅರ್ಜುನ ಸಾಹೇಬ್ರ ಹಾ ಸಣ್ಣಂಗ್ ಪಾಯ ಹಾಕಿ ನಿಮ್ಗ ಹಾ ಹಾ ಕರ್ಣಿ ಮಲ್ಕಾರಿ ಸಿದ್ಧ ಅನ್ನುವಂತ ಮನೋಪೂರ್ವಕವಾಗಿ ನೀವು ಒಪ್ಕೊಂಡ್ರಿ ಅಂದ್ರೆ ದೈವದವರ ನಾವು ಕೂಡ ಒಪ್ಕೊಂಡು ಬಿಡ್ತೀವಿ ಹೌದು ಗೋಕಾಕ ಗುಡ್ಡದ ಮ್ಯಾಗ ಎಂತಾದೇ ಒಂದು ಪವಾಡ ಆಗ್ಯದ ಹಾ ಹಾ ಅವ ಯಾವ ಶರಣ ಈ ಮಲ್ಕಾರ್ ಸಿದ್ಧ ಹೊರಗಲ್ಲಿ ಹಚ್ಚಬೇಕಾರ ಅವ ಏನು ಪವಾಡ ಮಾಡಿ ತೋರ್ಸ್ಯಾನ ಹಾ ಹಾ ಅದನ್ನ ಅಲ್ಲ ಇವ್ ಏನು ಪವಾಡ ಮಾಡಿ ತೋರಿಸಿದಾಗ ಆ ಜಾಗ ಬಿಟ್ಟು ಅವ ಶರಣ ಬಿಟ್ಟು ಹೋಗ್ಯಾನ ಆ ಜಾಗವನ್ನ ಹಾ 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 ಹೇಳ್ತಾರಪ್ಪ ಹೇಳ್ತಾರ್ರಿ ಸಾದಾ ವ್ಯಕ್ತಿ ಅಲ್ಲ ಹಾ ಇದು ಕರ್ನಾಟಕದ ಕೋಗಿಲೆ ಬಂದವ ಇಲ್ಲಿ ಬಂದದಲ್ರಿಪ್ಪ ಹಾಡಕ್ಕಲ್ಲ ಹಾ ಒಬ್ಬ ಮಹಾರಾಷ್ಟ್ರ ಅಹಮದನಗರದಿಂದ ಬಂದವ ಹಾ ಹಾ ಒಬ್ಬ ನಾಟ್ಯಪೋತ್ಯದಿಂದ ಬಂದವ ಹೌದು ಒಬ್ಬ ಕುಂದರ ನಾಡಿನಿಂದ ಬಂದವ ಇವರು 3 ಮಂದಿ ಪುಣ್ಯದ ಮಕ್ಕಳದಾರ ಹಾ ಹಾ ಅದ್ರ ಒಳಗೆ ಬರೀ ಕುಂದರ ನಾಡಿನ ವ್ಯಕ್ತಿದ ಒಂದೇ ಕೇಳಾಕತ್ತೀನಿ ನಿಮಗ ಹಾ ಕುಂದರ ನಾಡಿನ ಸಿಂಧೂರ ತಿಲಕದ ಬೆಳಗಾವಿ ಜಿಲ್ಲಾ ಕಂಡಾರ ಕುಂದರ ನಾಡಿನ ಸಿಂಧೂರ ತಿಲಕ ಅಂತ ಹೌದು ಆ ನಾಡಿನೊಳಗೆ ಮಿಂಚಿರ್ತಕ್ಕಂಥದ್ದು ಈ ನಾಡಿನಲ್ಲಿ ಬೆಳಕದ ಪುಣ್ಯಾತ್ಮರಿ ಈ ನಾಡಿನಲ್ಲಿ ಬೆಳಕದ ಮತ್ತ ಗಾತಾಗಬಾರ್ದು ಹಾ ಹಾ ವಿಷಯಗಳನ್ನ ಬಹಳ ಚಂದ ಹೇಳಿದ್ರೆ ನಮ್ಮ ಸಾಹೇಬರು ಅನೇಕ ಉದಾಹರಣೆಗಳನ್ನು ಕೊಟ್ರು ಕೊಟ್ಟಾರಲ್ರಿಪ್ಪ ಗುರು